ಸ್ನೇಹಿತರೆ, ಜೀವನದಲ್ಲಿ ಬದಲಾವಣೆ ತರುವುದು ಹೇಗೆ ಎಂಬುದನ್ನು ಈ ಬುದ್ಧರ ಸಂದೇಶದ ಮೂಲಕ ತಿಳಿಯೋಣ. ಒಮ್ಮೆ ಒಬ್ಬ ಗುರು ಮತ್ತು ಶಿಷ್ಯನು ಒಂದು ಹಳ್ಳಿಯ ಮೂಲಕ ಹಾದು ಹೋಗುತ್ತಿದ್ದಾಗ ಅವರಿಗೆ ಬಾಯಾರಿಕೆಯಾಯಿತು. ಆದ್ದರಿಂದ ಅವರು ಹೊಲವನ್ನು ತಲುಪಿದರು. ಗದ್ದೆ ತುಂಬ ದೊಡ್ಡದು ಮತ್ತು ಫಲವತ್ತಾಗಿತ್ತು. ಆದರೆ ಆ ಹೊಲವನ್ನು ನೋಡಿದರೆ ಅದರ ಮಾಲೀಕರು ಆ ಹೊಲದತ್ತ ಹೆಚ್ಚು ಗಮನ ಹರಿಸುತ್ತಿರಲಿಲ್ಲ ಎಂದು ತೋರುತ್ತದೆ. ಅಲ್ಲಿ ಒಂದು ಗುಡಿಸಲು ಇತ್ತು. ಇಬ್ಬರು ಗುಡಿಸಲ ಬಾಗಿಲನ್ನು ತಟ್ಟಿದರು. ಆಗ ಒಬ್ಬ ವ್ಯಕ್ತಿ ಹೊರಬರುತ್ತಾರೆ. ಒಳಗೆ ಅವರ ಹೆಂಡತಿ ಮತ್ತು ಮಕ್ಕಳು ಸಹ ಹೊರಗೆ ಬರುತ್ತಾರೆ. ಅವರೆಲ್ಲರೂ ಹಳೆಯ ಹರಿದ ಬಟ್ಟೆಗಳನ್ನು ಧರಿಸಿದ್ದರು. ಆಗ ಗುರೂಜಿ ಬಹಳ ವಿನಯದಿಂದ ವಿನಂತಿಸಿದರು. ನಮಗೆ ಕುಡಿಯಲು ನೀರು ಸಿಗುತ್ತದೆಯೇ ಎಂದು ಕೇಳುತ್ತಾರೆ. ಆಗ ರೈತ ಇಬ್ಬರಿಗೂ ನೀರು ಕೊಡುತ್ತಾರೆ. ನೀರು ಕುಡಿದ ನಂತರ ಗುರೂಜಿಯು ಹೇಳುತ್ತಾರೆ, ನಿಮ್ಮ ಜಮೀನು ತುಂಬ ದೊಡ್ಡದಾಗಿದೆ, ಆದರೆ ನೀವು ಅದರಲ್ಲಿ ಯಾವುದೇ ಬೆಳೆಗಳನ್ನು ಬೆಳೆಯುವುದಿಲ್ಲವೇ ಎಂದು ಕೇಳುತ್ತಾರೆ. ಆಗ ರೈತನು ಏನು ಕೂಡ ಹೇಳುವುದಿಲ್ಲ. ಆಗ ಮತ್ತೆ ಗುರೂಜಿ ಕೇಳುತ್ತಾರೆ, ನೀವು ಹೇಗೆ ಬದುಕುತ್ತೀರಿ? ಆಗ ರೈತ ಹೇಳುತ್ತಾನೆ, ಗುರೂಜಿ, ನಮ್ಮ ಬಳಿ ಒಂದು ಎಮ್ಮೆ ಇದೆ. ಅದು ಬಹಳಷ್ಟು ಹಾಲು ನೀಡುತ್ತದೆ ಮತ್ತು ಅದರಲ್ಲಿ ಸ್ವಲ್ಪ ಮಾರಿ ಜೀವನ ಸಾಗಿಸುತ್ತೇವೆ ಮತ್ತು ಉಳಿದ ಹಾಲನ್ನು ನಾವು ಸೇವಿಸುತ್ತೇವೆ ಎಂದು ಹೇಳುತ್ತಾನೆ. ಆಗ ಗುರೂಜಿ, ಇಂತಹ ದೊಡ್ಡ ಭೂಮಿಯನ್ನು ಖಾಲಿ ಬಿಡುವುದು ನಿಮ್ಮ ಮುಂದಿನ ಪೀಳಿಗೆಗೆ ತುಂಬ ಅಪಾಯಕಾರಿ ಎಂದು ಸಾಬೀತುಪಡಿಸುತ್ತದೆ. ನೀವು ಕೇವಲ ಒಂದು ಎಮ್ಮೆಯನ್ನು ಅವಲಂಬಿಸುವುದು ಸರಿಯಲ್ಲ ಎಂದು ಹೇಳುತ್ತಾರೆ. ಆದರೆ ರೈತನು ತುಂಬ ಸೋಮಾರಿಯಾಗಿದ್ದನು. ಅವನು ನಾವೇಕೆ ಕಷ್ಟಪಡಬೇಕು? ಪ್ರತಿದಿನ 15 ಲೀಟರ್ ಹಾಲು ಕೊಡುವ ಎಮ್ಮೆಯಿಂದ ಚೆನ್ನಾಗಿ ಬದುಕಬಹುದು ಎಂದನು. ಆಗ ಗುರೂಜಿ ಹೇಳಿದರು, ಆದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು, ನಿಮಗೆ ಸಮಯದ ಕಲ್ಪನೆಯೇ ಇಲ್ಲ ಎಂದು ಹೇಳುತ್ತಾರೆ. ಆದರೆ ರೈತ ಗುರೂಜಿಯವರ ಮಾತಿಗೆ ಮಹತ್ವ ಕೊಡಲಿಲ್ಲ. ಈಗ ಸಾಯಂಕಾಲವಾಗಿತ್ತು, ಸಾಕಷ್ಟು ತಡವಾಗಿತ್ತು. ಆದ್ದರಿಂದ ನಾವು ರಾತ್ರಿ ಇಲ್ಲಿಯೇ ಕಳೆಯುತ್ತೇವೆ ಮತ್ತು ಬೆಳಗ್ಗೆ ಬೇಗನೆ ಇಲ್ಲಿಂದ ಹೊರಡುತ್ತೇವೆ ಎಂದು ಗುರು ಶಿಷ್ಯನಿಗೆ ಹೇಳುತ್ತಾರೆ. ಹೀಗೆ ಹೇಳುತ್ತಾ ಗುರೂಜಿಯವರು ಅಲ್ಲಿಯೇ ಇರಲು ಆ ಕುಟುಂಬದಿಂದ ಅನುಮತಿ ಪಡೆಯುತ್ತಾರೆ. ರೈತ ಒಪ್ಪಿದ ಮೇಲೆ ಗುರು ಶಿಷ್ಯರಿಬ್ಬರು ಅಲ್ಲಿಯೇ ಉಳಿಯುತ್ತಾರೆ. ನಂತರ ಮಧ್ಯರಾತ್ರಿ ಗುರುಗಳು ಶಿಷ್ಯನನ್ನು ಎಬ್ಬಿಸಿದರು ಮತ್ತು ನಾವು ಈಗಲೇ ಇಲ್ಲಿಂದ ಹೊರಡೋಣ ಮತ್ತು ಈ ಕುಟುಂಬದ ಎಮ್ಮೆಯನ್ನು ಸಹ ನಮ್ಮೊಂದಿಗೆ ತೆಗೆದುಕೊಂಡು ಕಾಡಿನಲ್ಲಿ ಎಲ್ಲೋ ಬಿಡೋಣ ಎಂದು ಹೇಳಿದರು. ಶಿಷ್ಯನಿಗೆ ತನ್ನ ಗುರುವಿನ ಮಾತು ಕೇಳಿ ಆಶ್ಚರ್ಯವಾಯಿತು. ಗುರುಗಳು ಸರಿಯಾದ ದಾರಿಯಲ್ಲಿ ನಡೆಯಲು ಕಲಿಸಿದ್ದರು. ಇಂದು ಅದೇ ಗುರುಗಳು ಯಾರಿಗಾದರೂ ಕೆಟ್ಟದ್ದನ್ನು ಮಾಡಲು ಹೇಳುತ್ತಿದ್ದಾರೆ. ಆದರೆ ಏನು ಮಾಡುವುದು? ಗುರುಗಳ ಮಾತನ್ನು ಪಾಲಿಸಲೇಬೇಕಿತ್ತು. ಆಗ ಇಬ್ಬರು ಆ ರೈತನ ಎಮ್ಮೆಯನ್ನು ಹಿಡಿದುಕೊಂಡು ಕಾಡಿನತ್ತ ನಡೆಯಲು ಪ್ರಾರಂಭಿಸಿದರು. ಕಾಡಿನಲ್ಲಿ ಬಹಳ ದೂರಕ್ಕೆ ಕರೆದುಕೊಂಡು ಹೋಗಿ ಎಮ್ಮೆ ಹಿಂತಿರುಗಲು ಅಸಾಧ್ಯವಾದ ಕಾಡಿನಲ್ಲಿ ಅದನ್ನು ಬಿಟ್ಟರು. ಈ ಘಟನೆಯ ನಂತರ ಶಿಷ್ಯನ ಮನಸ್ಸು ತುಂಬ ಚಂಚಲವಾಗತೊಡಗಿತು. ನಂತರ ಸುಮಾರು 6 ರಿಂದ 7 ವರ್ಷಗಳ ನಂತರ ಆ ಶಿಷ್ಯನು ದೊಡ್ಡ ಗುರುವಾದನು. ಆದರೆ ಅವನ ಮನಸ್ಸಿನಲ್ಲಿ ಅಂದು ಗುರೂಜಿ ಮಾಡಿದ ತಪ್ಪು ಇನ್ನೂ ನೆನಪಿದೆ. ಆದುದರಿಂದ ಇಷ್ಟೊತ್ತಿಗೆ ಹಾಳಾಗಿ ಹೋಗುತ್ತಿದ್ದ ಆ ರೈತನನ್ನು ಏಕೆ ಭೇಟಿ ಮಾಡಬಾರದು ಎಂದು
ಯೋಚಿಸಿ ಅವನಿಗೆ ಆರ್ಥಿಕ ಸಹಾಯ ಮಾಡಿ ಅಂದು ಗುರೂಜಿ ಮಾಡಿದ ತಪ್ಪನ್ನು ತಿದ್ದಿಕೊಳ್ಳಬಹುದು ಎಂದು ಯೋಚಿಸುತ್ತಾನೆ. ಹೀಗೆ ಯೋಚಿಸುತ್ತಾ ಶಿಷ್ಯನು ಆ ರೈತನಿಗೆ ಸಹಾಯ ಮಾಡಲು ಹೊರಟನು ಮತ್ತು ಬಹಳ ಸಮಯ ನಡೆದ ನಂತರ ಅವನು ರೈತನ ಮನೆಗೆ ತಲುಪಿದನು. ಆದರೆ ಅಲ್ಲಿಗೆ ತಲುಪಿದ ನಂತರ ಅವನಿಗೆ ತುಂಬ ಆಶ್ಚರ್ಯವಾಯಿತು. ಖಾಲಿ ಬಿದ್ದಿದ್ದ ಗದ್ದೆಯಲ್ಲಿ ಸಾಕಷ್ಟು ಹಸಿರನ್ನು ಕಂಡರು. ಒಂದು ಕಡೆ ಗೋಧಿ ಗದ್ದೆಗಳು, ಇನ್ನೊಂದು ಬದಿಯಲ್ಲಿ ದೊಡ್ಡ ಹಣ್ಣಿನ ಮರಗಳು ಮತ್ತು ಅದೇ ಸಮಯದಲ್ಲಿ ಸುಂದರವಾದ ದೊಡ್ಡ ಮನೆಯನ್ನು ನಿರ್ಮಿಸಲಾಗಿತ್ತು. ಇದನ್ನೆಲ್ಲ ನೋಡಿದ ಆ ಶಿಷ್ಯರಿಗೆ ಎಮ್ಮೆ ಹೋದ ಮೇಲೆ ರೈತ ಅವನ ಮನೆಯವರು ಎಲ್ಲವನ್ನೂ ಮಾರಿರಬೇಕು ಎಂದು ಭಾವಿಸಿದನು. ನಂತರ ಶಿಷ್ಯನು ಅಲ್ಲಿಂದ ಹಿಂತಿರುಗಲು ಪ್ರಾರಂಭಿಸಿದನು. ಆದರೆ ಇದ್ದಕ್ಕಿದ್ದಂತೆ ಅವನು ಮತ್ತು ಅವರ ಗುರುಗಳು ಆ ರಾತ್ರಿ ಆ ಮನೆಯಲ್ಲಿ ಇದ್ದ ಆ ರೈತನನ್ನು ಪುನಃ ನೋಡುತ್ತಾರೆ. ಆಗ ಶಿಷ್ಯ ಕೇಳುತ್ತಾರೆ, ರೈತ, ಈಗ ನಿನ್ನ ಜೀವನ ಹೇಗಿದೆ? ನೀನು ಈಗ ಏನು ಕೆಲಸ ಮಾಡುತ್ತಿದ್ದೀಯಾ? ಹಲವು ವರ್ಷಗಳ ಹಿಂದೆ ಒಂದು ರಾತ್ರಿ ನಾನು ಮತ್ತು ನನ್ನ ಗುರುಗಳು ನಿಮ್ಮ ಮನೆಯಲ್ಲಿ ತಂಗಿದ್ದೆವು. ಇದನ್ನೆಲ್ಲ ಕೇಳಿದ ನಂತರ ಆ ರೈತ ನಿರುತ್ಸಾಹದಿಂದ ಹೇಳಿದ, ಹೌದು, ಆ ರಾತ್ರಿಯನ್ನು ನಾನು ಹೇಗೆ ಮರೆಯಲಿ? ನೀವಿಬ್ಬರೂ ತಿಳಿಸದೆ ಇಲ್ಲಿಂದ ಹೊರಟು ಹೋಗಿದ್ದೀರಿ. ಅದೇ ಸಮಯಕ್ಕೆ ನನ್ನ ಎಮ್ಮೆ ಕೂಡ ಆ ರಾತ್ರಿ ಹೊರಟು ಹೋಗಿತ್ತು ಮತ್ತು ಇಂದಿನವರೆಗೂ ಅದು ಹಿಂತಿರುಗಲಿಲ್ಲ. ಆಗ ನಾನು ನನ್ನ ಕುಟುಂಬವು ಹೇಗೆ ಉಳಿಯುತ್ತದೆ ಎಂದು ನಾನು ತುಂಬ ದೀರ್ಘಕಾಲ ಚಿಂತೆ ಮಾಡುತ್ತಿದ್ದೆ ಮತ್ತು ಅನೇಕ ವರ್ಷಗಳಿಂದ ಸುಮ್ಮನೆ ಕುಳಿತು ಎಮ್ಮೆಯನ್ನು ಅವಲಂಬಿಸಿದೆ. ನಾವೆಲ್ಲರೂ ತುಂಬ ಸೋಮಾರಿಗಳಾಗಿದ್ದೆವು. ಆದರೆ ನಂತರ ನನಗೆ ನಿಮ್ಮ ಗುರೂಜಿಯ ಮಾತು ನೆನಪಾಯಿತು. ಒಂದು ಎಮ್ಮೆಯ ಮೇಲೆ ಅವಲಂಬಿತರಾಗಿರುವುದರಿಂದ ಭವಿಷ್ಯದಲ್ಲಿ ನಿಮಗೆ ಭಾರಿ ನಷ್ಟವಾಗಬಹುದು ಎಂದು ಅವರು ಹೇಳಿದ್ದರು. ಆದರೆ ಆ ಸಮಯದಲ್ಲಿ ನಾನು ಅವರ ಮಾತನ್ನು ಕೇಳಲಿಲ್ಲ. ಆದರೆ ಎಮ್ಮೆ ಹೋದ ನಂತರ ಕಾಡಿನಿಂದ ಕಟ್ಟಿಗೆ ಕಡಿದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಆರಂಭಿಸಿದೆ ಮತ್ತು ಕ್ರಮೇಣ ಹಣವನ್ನು ಉಳಿಸಿ ಅದನ್ನು ತನ್ನ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸಿದೆ. ನಂತರ ಕ್ರಮೇಣ ನಾನು ಹಣ್ಣಿನ ಮರಗಳನ್ನು ನೆಡಲು ಪ್ರಾರಂಭಿಸಿದೆ. ಇದನ್ನು ಮಾಡುವುದರಿಂದ ನಾನು ಹಳ್ಳಿಯ ದೊಡ್ಡ ಉದ್ಯಮಿಯಾದೆ ಮತ್ತು ನನ್ನ ಜೀವನವು ಬದಲಾಯಿತು. ಮತ್ತು ನಿಮ್ಮ ಗುರುಗಳು ಸರಿಯಾಗಿಯೇ ಹೇಳಿದ್ದರು. ಆ ದಿನ ನನ್ನ ಎಮ್ಮೆ ಹೋಗದೇ ಇದ್ದಿದ್ದರೆ ಬಹುಶಃ ಇವತ್ತು ನನಗೆ ಇದೆಲ್ಲ ಆಗುತ್ತಿರಲಿಲ್ಲ ಮತ್ತು ನನ್ನ ಜೀವನ ಇಷ್ಟು ಬದಲಾಗುತ್ತಿರಲಿಲ್ಲ ಎಂದು ಹೇಳುತ್ತಾನೆ. ಇದನ್ನೆಲ್ಲ ಕೇಳಿದ ಶಿಷ್ಯ ಹೇಳುತ್ತಾನೆ, ಆದರೆ ನೀನು ಇದನ್ನೆಲ್ಲ ಮೊದಲೇ ಮಾಡಬಹುದಾಗಿತ್ತು, ನೀನು ಖಂಡಿತ ಮಾಡುತ್ತಿದ್ದೆ ಎಂದು ಹೇಳುತ್ತಾರೆ. ಆಗ ರೈತನು ಹೇಳುತ್ತಾನೆ, ಆದರೆ ಆ ಸಮಯದಲ್ಲಿ ನನ್ನ ಕೆಲಸವು ಯಾವುದೇ ಶ್ರಮವಿಲ್ಲದೆ ನಡೆಯುತ್ತಿತ್ತು ಮತ್ತು ನನಗೆ ಸಾಧ್ಯವಾಗುತ್ತದೆ ಎಂದು ನಾನು ಎಂದಿಗೂ ಯೋಚಿಸಲಿಲ್ಲ. ಈ ಕೆಲಸವನ್ನು ಮಾಡಲು ನಾನು ಸಮರ್ಥನಾಗಿದ್ದೆ. ಹಾಗಾಗಿ ನಾನು ವಿಭಿನ್ನವಾಗಿ ಏನನ್ನೂ ಮಾಡಲು ಪ್ರಯತ್ನಿಸಲಿಲ್ಲ. ಆದರೆ ನನಗೆ ಬೇರೆ ಯಾವುದನ್ನಾದರೂ ಪ್ರಾರಂಭಿಸಬೇಕು ಎಂದು ನಾನು ಭಾವಿಸಿದೆ. ಇದರಿಂದ ನಾನು ನನ್ನ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇನೆ. ಆಗ ನನ್ನ ಮನಸ್ಸಿನಲ್ಲಿಯೇ ನಿರ್ಧರಿಸಿದೆ, ಈಗ ನಾನು ಏನಾದರೂ ಮಾಡಬೇಕು ಮತ್ತು ನಾನು ಏನು ಮಾಡಿದರೂ ಅದನ್ನು ಪೂರ್ಣ ಪರಿಶ್ರಮದಿಂದ ಮತ್ತು ಪೂರ್ಣ ಪ್ರಾಮಾಣಿಕತೆಯಿಂದ ಮಾಡುತ್ತೇನೆ. ಆದ್ದರಿಂದ ನಾನು ಇಂದು ಈ ಯಶಸ್ಸಿನ ಹಂತಕ್ಕೆ ತಲುಪಿದೆ ಎಂದು ಹೇಳುತ್ತಾನೆ. ಸ್ನೇಹಿತರೆ, ಈ ಕಥೆಯಿಂದ ನಾವು ಕಲಿಯುವ ಪಾಠವೇನೆಂದರೆ, ನಿಮ್ಮ ಜೀವನದಲ್ಲಿ ಈ ಎಮ್ಮೆಯಂತಹ ಅಡೆತಡೆಗಳು ಇದೆಯೇ? ಅದು ನಿಮ್ಮನ್ನು ಉತ್ತಮ ಜೀವನಕ್ಕೆ ಅಡ್ಡಿಪಡಿಸುತ್ತದೆಯೇ? ನಿಮಗೆ ಅನಿಸಿದರೆ ಧೈರ್ಯದಿಂದ
ಮುಂದುವರಿಯಿರಿ ಮತ್ತು ವಿಭಿನ್ನವಾಗಿ ಮಾಡಿ ಜಗತ್ತಿಗೆ ತೋರಿಸಿ. ಏಕೆಂದರೆ ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇದೆ. ಪ್ರತಿಯೊಬ್ಬ ಮಾನವನಲ್ಲೂ ಬೇಕಿರುವುದು ಅದನ್ನು ಗುರುತಿಸಿ ಆ ಪ್ರತಿಭೆಯನ್ನು ಹೊರತರುವುದು. ಹಾಯ್ ಫ್ರೆಂಡ್ಸ್, ಇಲ್ಲಿಯ ತನಕ ಈ ಎಲ್ಲ ಕಥೆಯನ್ನು ಕೇಳಿದ್ದೀರಾ? ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಈ ಕಥೆಯು ಇಷ್ಟವಾದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.